ಕನ್ನಡಿಗ ಕರ್ನಾಟಕ ಎಂದರೆ ಬರೀ ಪದಗಳಲ್ಲ. ಕನ್ನಡ ನಮ್ಮ ತಾಯಿ, ಉಸಿರು ಎಲ್ಲವೂ ಸಹ. ಕನ್ನಡ ಹಬ್ಬವನ್ನು ಆಚರಿಸುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಇಂದು ನಮ್ಮ ನಾಗಾರ್ಜುನ ಪದವಿ ಪೂರ್ವ ಕಾಲೇಜಿನಲ್ಲಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಕನ್ನಡ ರಾಜ್ಯೋತ್ಸವ ಮತ್ತು ಕಾವ್ಯ ತರಂಗ ಯುವ ಕವಿಗೋಷ್ಠಿ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ನೀ ಕುಡಿಯುವ ನೀರ್ ಕಾವೇರಿ. ಯೊಂಗೆ ಮರಕ್ಕಿಂತ ನೆರಳು ಬೇಕೆ, ಕನ್ನಡ ನುಡಿಗಿಂತ ಭಾಷೆ ಬೇಕೆ. ಈಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ B5 ತರಗತಿಯಿಂದ ವೈಷ್ಣವೀರವರು. ಗಣನಾಥಂ ಭಜರೆ ಚಿತ್ತಪರಾಶಕ್ತಿಯುತಂ ಶ್ರೀಗಣನಾಥಂ ಭಜರೆ ಚಿತ್ತಪರಾಶಕ್ತಿ ಚಿನ್ಮೂಲಕಮಲ ಆಶ್ರಯಂ ಶ್ರೀಗಣನಾಥಂ ಭಜರೆ ಚಿತ್ತಪರಾಶಕ್ತಿಯುತಂ ಶ್ರೀಗಣನಾಥಂ ಭಜರೆ. ಎಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರಲ್ಲೂ ಪ್ರೀತಿ ಹುಟ್ಟಿಸುವ ಹಬ್ಬ ಈ ರಾಜ್ಯೋತ್ಸವ. ಕನ್ನಡವೆಂದರೆ ನಮ್ಮ ಸ್ವಭಾವ, ಕಾಣುವುದೆಲ್ಲ ಕನ್ನಡಿಗರ ಪ್ರಭಾವ. ಇರುವುದೆಲ್ಲ ಒಂದು ಭಾಷಾಭಿಮಾನದ ಅಭಾವ. ಬೆಂಗಳೂರೊಂದೇ ಕರ್ನಾಟಕದಲ್ಲ, IT ಒಂದೇ ಕೆಲಸವಲ್ಲ, ಇಂಗ್ಲಿಷ್ ಮಾತನಾಡುವವರೆಲ್ಲ ಅಜ್ಞಾನಿಗಳಲ್ಲ. ಕನ್ನಡ ಭಾಷೆ ಬರೀ ಅಡುಗೆ ಮನೆಗೆ ಮೀಸಲಲ್ಲ, ಎಲ್ಲೆಲ್ಲಿಯೂ ಕನ್ನಡದ ಕಂಪು ಹರಡಬಹುದಲ್ಲ. ಕರ್ನಾಟಕ ಪದದ ಮೂಲದ ಬಗ್ಗೆ ಹಲವು ಅಭಿಪ್ರಾಯಗಳಿದ್ದರೂ ಸಾಮಾನ್ಯವಾಗಿ ಕರು ಮತ್ತು ನಾಡು ಸೇರಿ ಎತ್ತರದ ಭೂಮಿ ಎಂಬ ಅರ್ಥದ ಕರುನಾಡು ಪದದಿಂದ ಉಗಮವಾಗಿದೆ ಎಂದು ಹೇಳಲಾಗುತ್ತದೆ. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ ಎಂದು ಅರ್ಥೈಸಿಕೊಂಡರೆ ಬಯಲು ಸೀಮೆಯ ಕಲ್ಲು ಕಪ್ಪು ಹಟ್ಟಿ ಮಣ್ಣಿನಿಂದಾಗಿ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಕೃಷ್ಣಾ ನದಿಯ ದಕ್ಷಿಣಕ್ಕೆ 2 ಕಡೆಯೂ ಜಲವೃತ್ತವಾದ ಪ್ರದೇಶವಿರುವುದರಿಂದ ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕ ಎಂಬ ಹೆಸರು ಬಳಕೆಗೆ ಬಂದಿದೆ. ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವ ಬಹುತೇಕ ಹಿಂದೂಗಳು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಧರ್ಮಭೇದವಿಲ್ಲದೆ ಆಚರಿಸುತ್ತಾರೆ. ಕನ್ನಡದ ಬಗೆಗಿನ ಅಪಾರ ಕಾಳಜಿ ಹೊಂದಿರುವವರು, ವಿದ್ಯಾರ್ಥಿಗಳ ಆದರ್ಶ ಪ್ರಿಯರು, ಕನ್ನಡ ಉಪನ್ಯಾಸಕರು, ಸಾಹಿತಿಗಳು, ಚಿಂತಕರು ಡಾಕ್ಟರ್ S. ರಾಮಲಿಂಗೇಶ್ವರ್ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲಾ ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕರಾದ ರಾಜ್ಕುಮಾರ್ ಸರ್ ಅವರು. ವೇದಿಕೆಯ ಮೇಲೆ ಉಪಸ್ಥಿತರಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ, ಇವತ್ತಿನ ಅತಿಥಿಗಳು, ಶಿಷ್ಯರ, ನಮ್ಮ ಆತ್ಮೀಯ ಸ್ನೇಹಿತರು, ಭಾಳ ವರ್ಷಗಳಿಂದ ನಾವು ಬಲ್ಲಂಥವರು, ಸಾಹಿತ್ಯದ ಸೇವೆಯನ್ನು
ಮತ್ತು ಪುಸ್ತಕದ ಪ್ರಕಟಣೆಯನ್ನು ಕನ್ನಡದ ಹೋರಾಟವನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಶಿಶಿರ ಅವರೇ. ಹಾಗೆ ನನ್ನ ಸಹೋದ್ಯೋಗಿಗಳೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ಆನ್ಲೈನ್ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ಕನ್ನಡ ಮನಸ್ಸುಗಳಿಗೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕದ ಒಂದು ಹುಟ್ಟಿನ ಬಗ್ಗೆ ತಿಳ್ಕೋಬೇಕು ಅಂತಂದರೆ 1905ರಲ್ಲೇ ಕನ್ನಡದ ಕುಲಪುರೋಹಿತರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರವರು ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಕೋಟಿ ಕೋಟಿ ಕನ್ನಡಿಗರು ಧ್ವನಿಗೂಡಿಸ್ಕೊಂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂಥೇಳಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. 1950ರಲ್ಲಿ ಭಾರತ ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರೂಪುಗೊಂಡಿರ್ತಕ್ಕಂಥದ್ದು. ಮದ್ರಾಸ್, ಮುಂಬೈ, ಹೈದರಾಬಾದ್ನಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಸೇರಿಸಿ 1956 ನವೆಂಬರ್ 1ರಂದು ಏಕೀಕೃತಗೊಂಡಂಥ ಕನ್ನಡ ನಾಡನ್ನು ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಉದಯವಾಗುತ್ತೆ. ನಿಜಲಿಂಗಪ್ಪನವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿಜಲಿಂಗಪ್ಪ ಅವರು ಮೊದಲು ಆಗಿರ್ತಾರೆ. ಅನಂತರ ಮೊದಲ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಆಯ್ಕೆಯಾಗಿರ್ತಕ್ಕಂಥದ್ದು. ನಂತರದ ಬೆಳವಣಿಗೆಗಳಲ್ಲಿ ಏಕೀಕರಣದ ಚಳುವಳಿ ಹೋರಾಟಗಾರರು ಮತ್ತು ಅರಸರು ಕಾಲದ ಎಲ್ಲ ಹೋರಾಟಗಳನ್ನು ನಡೆಸ್ಕೊಂಡ್ಬಂದು 1973ರಲ್ಲಿ ನವೆಂಬರ್ 1 ಆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ. ಅವತ್ತಿನಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬಂದು ಕನ್ನಡ ನಾಡು ನುಡಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ನಮ್ಮ ವಚನ ಸಾಹಿತ್ಯ ಏನಿದೆ, ವಚನಕಾರರು ಆ ಎಲ್ಲ ವಚನ ಚಳುವಳಿ ಅಂತೇನು ಕರಿತೀವಿ, ಅವು ಸ್ವಾಭಿಮಾನದಲ್ಲೇ ಬಂದಿರತಕ್ಕಂಥದ್ದು. ಎಲ್ಲ ವಚನಕಾರರಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥವರೆಲ್ಲ ರಾಜರ ಆಶ್ರಯಗಳನ್ನು ಧಿಕ್ಕರಿಸಿ ಬಂದಂಥವ್ರು. ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನಾಗಿದ್ದಂಥವ್ರು, ಅದನ್ನು ಬಿಟ್ಟು ಬರ್ತಾನೆ. ಅಕ್ಕ ಮಹಾದೇವಿ ಕನ್ನಡದ ಮೊದಲ ಸಾಹಿತಿ, ಸ್ತ್ರೀ ಲೇಖಕಿ. ಆಕೆ ರಾಜನನ್ನು ವರಿಸಿರ್ತಾಳೆ, ಕೌಶಿಕ ಅನ್ನುವ ರಾಜ. ಆದರೆ ತನ್ನ ಭಕ್ತಿಗೆ, ತನ್ನ ಪೂಜೆಗೆ ಇದಕ್ಕೆ ಅಡ್ಡಪಡಿಸ್ತೇನೆ ಅಂತೇಳಿ ರಾಜನನ್ನೇ ತಿರಸ್ಕರಿಸಿ ಬಂದಂಥವಳು ಅಕ್ಕ ಮಹಾದೇವಿ. ಅನಂತರದ ಎಲ್ಲ ಜಾತಿ ಧರ್ಮ ಎಲ್ಲ ಒಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಚನಕಾರರು ಸಾಕಷ್ಟು ಹೋರಾಟವನ್ನು ಚಳುವಳಿಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನು ನಾವು ಇತಿಹಾಸದ ಇದರಲ್ಲಿನೇ ಗುರುತಿಸ್ತಾ ಹೋಗ್ತೀವಿ. ಅಂತಕ್ಕಂಥ ಒಂದು ಇದನ್ನು ತುಂಬತಕ್ಕಂಥವ್ರು ವಚನ ಸಾಹಿತ್ಯ. ನಂತರದಲ್ಲಿ ಕುಮಾರವ್ಯಾಸ ಮತ್ತು ದಾಸರು, ಪುರಂದರದಾಸರು, ಕನಕದಾಸರು, ಹೀಗೆ ಸಾಕಷ್ಟು ಮಹನೀಯರು ನಮಗೆ ಈ ಥರದ ಒಂದು ಕೊಡುಗೆಯನ್ನು, ಅಂದರೆ ಪುರಂದರದಾಸನ ಕರ್ನಾಟಕ ಸಂಗೀತ ಪಿತಾಮಹ ಅಂತಲೇ ಕರಿತೀವಿ. ಸಂಗೀತ ಕ್ಷೇತ್ರಕ್ಕೆ ಮತ್ತು ಶಿಲ್ಪಕಲೆಗಳಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಇಲ್ಲಿರ್ತಕ್ಕಂಥ ಎಲ್ಲ ಈ ಕಲೆಗಳೇನಿದ್ದಾವೆ ಎಲ್ಲವನ್ನು ನಾವು ಇವತ್ತು ಸಮೃದ್ಧಿಯ ಸಂಕೇತವಾಗಿರ್ತಕ್ಕಂಥದ್ದು. ಮತ್ತು ಮೈಸೂರು ಅರಸರ ಕಾಲದಲ್ಲಿ ಇಡೀ ಕರ್ನಾಟಕ ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥದ್ದು. ಆದರೆ ಆ ನಂತರದಲ್ಲಿ ಇವತ್ತೇನಾಗಿದೆ, ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿಯ ಬಗ್ಗೆ ಇವತ್ತು ಎಲ್ಲೆಲ್ಲೂ ಅದ್ರ ಬಗ್ಗೆ ಕಡೆಗಣಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಬರೀ ಇಂಗ್ಲೀಷ್ ಒಂದೇ ನಮ್ಮ ಕಲ್ತ್ರೇನೆ ಸಾಧ್ಯ, ಒಳ್ಳೆಯ ಒಂದು ಇದನ್ನು ಪಡೀಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ತಪ್ಪು ಕಲ್ಪನೆ. ಕನ್ನಡದಲ್ಲೇ ವ್ಯವಹರಿಸಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಎಲ್ಲ ಕಡೆ ಮುತ್ತು ರತ್ನಗಳಿಂದ ಇಟ್ಕೊಂಡು ಕಂಗೊಳಿಸ್ತಾ ಇರ್ತಕ್ಕಂಥದ್ದನ್ನು ಶ್ರೀಮಂತಿಕೆಯನ್ನು ಕಾಣ್ತೀವಿ. ಆದರೆ ಇವತ್ತೇನಾಗಿದೆ, ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗಿ ನಾವೆಲ್ಲರೂ ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದ ಮಾತಾದಾವುದು ಅಂತ ಹೇಳ್ತಾರೆ. ಮೊದಲಿಗೆ ತಾಯಿಯ ಎದೆಹಾಲನ್ನು ಕುಡಿದು ಮಾತಾಡ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ, ಕನ್ನಡದ ಭಾಷೆ. ಆ ಭಾಷೆಯ ಮೂಲಕವೇ ನಾವು ನಮ್ಮ ಇದನ್ನು ತಲುಪಿಸಬೇಕು ಅಂತಕ್ಕಂಥದ್ದು. ವೇದಿಕೆ ಮೇಲೆ ಆಸೀನರಾಗಿರುವ ಈ ಕಾಲೇಜಿನ ಸನ್ಮಾನ್ಯ ಪ್ರಾಂಶುಪಾಲರು, ವೃತ್ತಿ ಬದುಕಿನಲ್ಲಿ ತಮ್ಮನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಂಥವರು, ನನಗೆ ಹೊಟ್ಟೆ ಪಾಡುವಂತಿರೋ ಜೀವನ ಅಂತಿರೋ ನನ್ನ 20 ವರ್ಷಗಳ ಸುದೀರ್ಘವಾದ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥ ಪ್ರೊಫೆಸರ್ PS ನಂಜುಂಡಪ್ಪ ಸರ್ ಅವರೇ, ಪ್ರೊಫೆಸರ್ ಮನೋಹರ್ ಸರ್ ವೇದಿಕೆಯಲ್ಲಿ ಇರಬೇಕಿತ್ತು. ಕಾರ್ಯನಿಮಿತ್ತ, ಸಂಸ್ಥೆಯ ಕಾರ್ಯನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ.
ಅವರಿಗೂ ನಾನು ನೆನಪು ಮಾಡ್ಕೊಳ್ತಾ ಎಲ್ಲ ಕನ್ನಡದ ಮನಸ್ಸುಗಳೇ, ಅಧ್ಯಾಪಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಕನ್ನಡ ವಿಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಆತ್ಮೀಯರೇ. ಬಸವರಾಜ ಸರ್ ಆಗಿರ್ಬೋದು, ರಾಜ್ಕುಮಾರ್ ಸರ್, ಏನು ವಾಸ್ತವಿಕವಾಗಿ ನಾನು ಬಸವರಾಜ ಸರ್ ಅವರು, ನಂದಿನಿ ಮೇಡಮ್ ಅವರು, ರವಿ ಅವರು, ರಾಮಚಂದ್ರಪ್ಪನವರು, ಸಿದ್ಲಿಂಗಸ್ವಾಮಿಯವರು, ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ರಾಜೇಂದ್ರ ಸರ್ ಅವರು, ಸ್ವಾಗತ ಭಾಷಣ ಮಾಡಿದಂಥ ಭಾವನಾ, ಉದ್ಘಾಟನೆಯನ್ನು ಆ ಕಡೆ ಧ್ವಜಾರೋಹಣನೂ ಮಾಡಿಸಿದರು. ಇಷ್ಟೊಂದು ಬಿಸಿಲಿದ್ರು ಅಂತ ಸಂದರ್ಭದಲ್ಲೂ ಕೂಡ ನಾವು ದೀಪ ಹಚ್ಚಿದ್ದೀವಿ. ಸೂರ್ಯ ಪ್ರಖರವಾಗಿ ಇಡೀ ಜಗತ್ತಿನ ಬೆಳಗ್ತಾ ಇದ್ರು ಸತಿ 2 ದಿವಸದಿಂದ ಮೋಡ ಮುಸುಕಿದ ವಾತಾವರಣ ಇತ್ತು. ಇವತ್ತು ಬಿಸಿಲು ಬಂದಿದೆ. ಆ ಬಿಸಿಲಿನಲ್ಲೂ ನಾವು ಆ ಸೂರ್ಯನಿಗೆ ಟಾರ್ಚ್ ಹಾಕಿದ್ದೀವಿ, ದೀಪ ಹಚ್ಚಿದ್ದೀವಿ ಪ್ರೊಫೆಸರ್ ಪ್ರಾನ್ಸಿಪಾಲರ ಸಮ್ಮುಖದಲ್ಲಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ್ನ, ಎಂದೊಂದು ಗಳಿಗೆ ನೆನೆದೇನು ನೆನೆದೇನು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ. ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ್ನ, ಎಂದೊಂದು ಗಳಿಗೆ ನೆನೆದೇನು ನೆನೆದೇನು ನೆನೆದೇನು. ಎಳ್ಳು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯವು ಬರಲೇ, ಎಳ್ಳು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯವು ಬರಲಿ. ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಕಲ್ಲು ಕಪನಿ ಕಾವೇರಿ, ಕಲ್ಲು ಕಪನಿ ಕಾವೇರಿ ನೆನೆದಾರೆ. ಹೊತ್ತಿದ್ದ ಪಾಪ ಪರಿಹಾರ, ಹೊತ್ತಿದ್ದ ಪಾಪ ಪರಿಹಾರ, ಹೊತ್ತಿದ್ದ ಪಾಪ ಪರಿಹಾರ ಪರಿಹಾರ. ಎಷ್ಟು ತರದ ಹೂಗಳಿದ್ದಾವೆ, ಕವಿಗಳು ವರ್ಣಿಸಿರುವ ಎಲ್ಲ ಹೂಗಳು. ಒಂದು ಹೂವನ್ನು ನಾವು ಇಡ್ತೀವಿ. ನಮ್ಮ ಮಕ್ಕಳು ಎಲ್ಲ, ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಇವತ್ತು ಹೂವು ಕಟ್ಟಿದ್ರೆ ಸಾಕು, ಹೂವು ಕಿತ್ತು ಮುಡಿಯೋ ಬಂದು, ಹೂ ಕಿತ್ತು ತಲೆ ಮುಡಿ ಬಂದು ತಲೆ ಕೂದಲೇ ಕಟ್ ಮಾಡಿಬಿಡ್ತಾರೆ, ಹೂವು ಮುಡ್ಸಬೇಕಾಯ್ತದಲ್ಲ ಅಂತ. ಸಾಧ್ಯವೇ ಇಲ್ಲ. ಮನೆಗೆ ಮಾರಿ ಊರು ಕರಿಯಿಂದಾಗಿ ನಾವೇನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಬಯಸ್ಕೋಬೇಕು, ನಾವು ಜಗಳಾಡಕ್ಕೆ ಹೋಗಲ್ಲ. ಬಯಸಿದ್ದಾರೆ ಕೇಳಿಸ್ಕೊತೀನಿ, ಬಿಟ್ಬಿಡ್ತೀವಿ. ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡದ ಮೇಷ್ಟ್ರುಗಳನ್ನು ಅಭಿನಂದಿಸ್ತೀನಿ. ಕನ್ನಡದ ಎಲ್ಲ ಮನಸ್ಸುಗಳನ್ನು ಪ್ರೀತಿಯಿಂದ, ವಿಶೇಷವಾಗಿ ನನ್ನ ಗೆಳೆಯ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕನ್ನಡದವರು ಪ್ರಾಂಶುಪಾಲರ ಅವರ ಮನೋಹರ್ ಸರ್ ಅವರ ನಿರ್ದೇಶಕರು ಮನೋಹರ್ ಸರ್ ಅವರು ಮತ್ತು ಪ್ರಾಂಶುಪಾಲರ ನಂಜುಂಡಪ್ಪ ಸರ್ ಅವರ ಆದೇಶದ ಮೇರೆಗೆ ನನ್ನ ಗೆಳೆಯ 20 ವರ್ಷದ ಗೆಳೆಯ MK ಸತೀಶ್ ಅವರು ಈ ಕಾರ್ಯಕ್ರಮ ಕರೆದ್ರು. ನಾವು ಕೇಳಿ ಮೇಷ್ಟು ಗಂಟೆ ಮಾತಾಡ್ತೀವಿ. ಇದು ಸಂದರ್ಭ ಅಲ್ಲ, ಮಾತಾಡಿದ್ದು ಹೆಚ್ಚಿಗೆ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಸಂದರ್ಭ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮೆಲ್ಲರಿಗೂ ಹೊಂದಿಸಿ, ಈ ಸಂಸ್ಥೆಗೆ ಹೊಂದಿಸಿ ಅನ್ನ ಕೊಟ್ಟಂಥ ಶೇಷಾದ್ರಿ ಸಂಸ್ಥೆ, ನಮ್ಮಪ್ಪ ಅಮ್ಮ, ಈ ಭೂಮಿ ತಾಯಿ, ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು. ಎಲ್ಲರಿಗೂ ನಮಸ್ಕಾರ. ಹಿತನುಡಿಯನ್ನು ನುಡಿದ ಶ್ರೀಯುತ ರಾಮಲಿಂಗೇಶ್ವರ ಸರ್ ಅವರಿಗೆ ಧನ್ಯವಾದಗಳು. ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಾಗಾರ್ಜುನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ VS ನಂಜುಂಡಪ್ಪ ಸರ್ ಅವರು ಹಿತನುಡಿಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಾಸ್ತವತೆಯನ್ನು ಮನವೇ ಮಾಡಿಸ್ತಕ್ಕಂಥ ರಿಯಾಲಿಟಿ ಅಂದರೆ ತುಂಬ
ಅಚ್ಚುಕಟ್ಟಾಗಿ ಎಲ್ಲೂ ಕ್ಷಣ ಮಾತ್ರ ಕೂಡ ಆ ಕಡೆ ಈ ಕಡೆ ನಿಮ್ಮನ್ನು ಅಲುಗಾಡಿಸದೆ ಅದ್ಭುತವಾಗಿ ಕನ್ನಡ ಜೀವನ ಎಲ್ಲ ವಿಷಯಗಳನ್ನ ತುಂಬ ಅದ್ಭುತವಾಗಿ ನಮಗೆ ಪರಿಚಯಿಸಿಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯರು, ಸೃಜನಶೀಲ ವ್ಯಕ್ತಿ, ಜೊತೆ ಲೇಖಕರು, ಸಾಹಿತಿಗಳು, ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ಚಿಂತನೆ, ದಾರ್ಶನಿಕರು ಅಂತ ಕೂಡ ಹೇಳಿ ಇಷ್ಟಪಡ್ತೀನಿ. ವೆಂಕಟೇಶ್ವರ ಆದರೂ ಸಹ ಇಲ್ಲಿ ವಹಿಸತಕ್ಕಂಥ ಇಂಪಾರ್ಟೆಂಟ್ ಅಲ್ಲ. ಆ ಒಂದು ಅದ್ಭುತವಾದ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ನಮ್ಮ ವಿಜಯ ಸರ್ ಅವರ ಕಾವ್ಯನಾಮ. ಶ್ರೀ ರಾಮಲಿಂಗೇಶ್ವರ ಅವರ ಹೆಸರು. ಅವರ ಒಡನಾಟ ಸುಮಾರು 20 ವರ್ಷ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವರಿರತಕ್ಕಂಥ ಅದ್ಭುತವಾದ ಪ್ರತಿಭೆ ಏನಿದೆ ಅದನ್ನು ಇವತ್ತು ಇಲ್ಲಿ 45 ಮಿನಿಟ್ಸ್ ಕೇಳಿದಾಗ ರೋಮಾಂಚನ ಆಯಿತು. ಇಂಥ ಒಂದು ಕಾರ್ಯಕ್ರಮ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಇಂದ ಮಾಡಬೇಕು ಅಂತೇಳಿ ಅದ್ದೂರಿಯ ಮಾಡಬೇಕು ಅಂತಿದ್ವಿ. ಈ ಕರೋನಾ ಕಾರಣದಿಂದ ತುಂಬಾ ಸರಳವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಟ್ ಇದು ಖಂಡಿತವಾಗಿ ಸರಳವಾದ ಕಾರ್ಯಕ್ರಮ ಅಲ್ಲ. ಯಾಕೆಂದ್ರೆ ಶ್ರೀ ರಾಮಲಿಂಗೇಶ್ವರ ಅವರು ಇದು ಅದ್ಭುತವಾದ ಕಾರ್ಯಕ್ರಮ ಮಾಡೋದು ಅಂತ ಹೇಳ್ತಾ, ರಾಮಲಿಂಗೇಶ್ವರ ಸಿಸ್ಟರ್ ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಇಷ್ಟ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಎಂಟೈರ್ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್, ನಮ್ಮ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗೆ ಅಭಿನಂದಿಸ್ತೀನಿ. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಇಂಥ ಮತ್ತಷ್ಟು ಕಾರ್ಯಕ್ರಮದ ನಾವು ಮಾಡ್ತೀವಿ ಅಂತ ಹೇಳ್ತಾ, ರಾಮೇಶ್ವರ ಅವ್ರನ್ನ ನಾವು ಒಂದ್ಸಗೆ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ಸಂಸ್ಥೆಗೆ ಬಂದು ಸಾಕಷ್ಟು ವಿಷಯಗಳನ್ನ ನಮಗೆಲ್ಲ ಪರಿಚಯ ಮಾಡಿಕೊಡ್ತಾ, ಕಲಿಯೋದಕ್ಕೆ ಒಂದು ಒಳ್ಳೆ ವಾತಾವರಣ ಆಗಲಿ ಅಂತ ಭಾವಿಸ್ತಾ, ಒಂದ್ಸರಿ ಪ್ರತಿಯೊಬ್ಬರು ಕೂಡ ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय
ರಾಜ್ಯೋತ್ಸವ. ಕರ್ನಾಟಕದಲ್ಲಿ ಕನ್ನಡವೇ ಮಾನ್ಯ, ಎಲ್ಲ ಭಾಷೆಗಳು ಇರುವುದು ಸರ್ವೇ ಸಾಮಾನ್ಯ. ಕನ್ನಡ ತಾಯಿ ಎಲ್ಲರಿಗೂ ಸದಾ ತೋಳುಗಳು ಕಾರಣ್ಯ. ಯಾರನ್ನೂ ಕೂಡ ಭಾವಿಸಿಲ್ಲ ಅನ್ಯ. ಇಂತಹ ನಮ್ಮ ನಾಡೆ ಬಲು ಅನನ್ಯ. ಈ ಮಣ್ಣಿನಲ್ಲಿ ಹುಟ್ಟಿದ್ದೇ ನಮ್ಮ ಪುಣ್ಯ. ಕನ್ನಡಿಗರಾದ ನಾವೇ ಧನ್ಯ. ಬರದಿರಲಿ ಕನ್ನಡ ನಾಡಿಗೆ ಯಾವುದೇ ಕಷ್ಟ ಕಾರಣ. ಕರ್ನಾಟಕ ನಮ್ಮ ವಸತಿ ಮತ್ತು ಕನ್ನಡವೇ ನಮ್ಮ ಆಸ್ತಿ. ನನ್ನದೊಂದು ಪುಟ್ಟ ಭಾಷಣ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ ಉಚ್ಚರಿಸುವುದನ್ನೇ ಬರೆಯುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ನಮ್ಮ ಕನ್ನಡ. ನರ್ಕ ಕೀರ್ತಿ ನಾಲ್ಗೆ ಸೇರಿಸಿ ಬಾಯಿ ಒಲಿಸಿದ್ರು ಮೂಗ್ನ ಕನ್ನಡ ಪದವಾಡ್ತೀನಿ ಎಂದು ಕನ್ನಡದ ಕವಿ ಹಾಗೂ ಲೇಖಕರಾದ ಜಿ.ವಿ. ರಾಜರತ್ನ ಅವರು ಈ ವಾಕ್ಯವನ್ನು ಸುಮ್ಮನೆ ಹೇಳಿದ್ದಾರೆ. ಇದರ ಅರ್ಥ ಕನ್ನಡಕ್ಕಾಗಿ ಹಾಗೂ ಕರ್ನಾಟಕಕ್ಕಾಗಿ ನಮ್ಮ ಪ್ರಾಣವನ್ನು ಸಹ ಕೊಡಲು ತಯಾರಾಗಿರಬೇಕು. ಇದು ನಿಜವಾದ ಕನ್ನಡಿಗನಿಗೆ ಮಾತ್ರ ಬರಲು ಸಾಧ್ಯ. ಕನ್ನಡಿಗ ಎಂಬ ಗುರುತು ಪಡೆಯುವುದು ನಮ್ಮ ಅದೃಷ್ಟ. ಕನ್ನಡವೇ ನಮ್ಮ ಮೊದಲನೇ ಪ್ರೀತಿ ಅನ್ನೋದು ನನಗಿಷ್ಟ. ಎಲ್ಲರಿಗೂ ಧನ್ಯವಾದಗಳು. ಇಂಗ್ಲಿಷ್ ಮಾತನಾಡುವವರು ಬುದ್ಧಿವಂತರು, ಕನ್ನಡ ಮಾತನಾಡುವವರು ಹೃದಯವಂತರು. ಆ ನನ್ನ ಹೃದಯವಂತರಿಗೆ ನನ್ನ ತುಂಬ ಹೃದಯದಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ಮಣ್ಣಿನ ದೀಪವ ಹಚ್ಚಿದರೇನು, ಬೆಳ್ಳಿಯ ದೀಪವ ಹಚ್ಚಿದರೇನು, ದೇವರು ಇರುವನು ಎಲ್ಲರ ಮನದಲ್ಲಿ, ದಿವ್ಯ ಜ್ಯೋತಿಯ ನೆನಪಿನ ಹೆಸರಲ್ಲಿ. ಗುಡಿಸಲಲ್ಲಿ ಇದ್ದರೇನು, ಬಂಗಲೆಯಲ್ಲಿ ಇದ್ದರೇನು, ಎಲ್ಲರಿಗೂ ತಮ್ಮದೇ ಆದ ಒಂದು ಗೂಡು ಬೇಕು. ಚಿಕ್ಕದಾದರೂ ದೊಡ್ಡದಾದರೂ ಎಲ್ಲರೂ ಕೂಡಿ ಬಾಳಬೇಕು. ಹೊಸ ಬಟ್ಟೆಯಾದರೇನು, ಹಳೆಯ ಬಟ್ಟೆಯಾದರೇನು, ಹಾಕುವ ಬಟ್ಟೆಯಲ್ಲಿ ಗುಣವನ್ನು ಅಳೆಯದೆ ಇರಬೇಕು ಎಂದೆಂದು ಯಾವ ಮನಸ್ಸನ್ನು ನೋಯಿಸದೆ. ಗಂಡು ಮಗುವಾದರೇನು, ಹೆಣ್ಣು ಮಗುವಾದರೇನು, ಇವರಿಬ್ಬರ ನಡುವೆ ಯಾವ ಭೇದ ಭಾವ ಮಾಡದೆ ಹಾರೈಸಬೇಕು ಎಲ್ಲರನ್ನು ತಪ್ಪದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನನ್ನ ಕನ್ನಡವ. ನನಗೆ ಬದುಕಲು ಜಾಗ ಕೊಟ್ಟ ನನ್ನ ಅವ್ವ ಹಸಿರು ಕಂಬಳಿಯನ್ನು ಸೀರೆಯಾಗಿ ಉಡುವಳು. ಕನ್ನಡ ಸಿರಿಗಳನ್ನು ತನ್ನ ಆಭರಣದಂತೆ ಧರಿಸುವಳು. ದೇಗುಲಗಳ ಗೋಪುರದಂತಿರುವ ಅವಳ ಕಿರೀಟ, ನದಿಗಳನ್ನು ಹೋಲುವ ಅವಳ ಕಣ್ಣಿನ ನೋಟ. ಹಸ್ತದಲ್ಲಿ ಹಿಡಿದಿರುವಳು ನಮ್ಮ ನಾಡ ಬಾವುಟ. ನೋಡುಗರಿಗೆ ಇದೊಂದು ಮಾತೆಯ ಮಾಟ. ತನ್ನ ಹೃದಯದ ಕಮಲದಲ್ಲಿ ಎಲ್ಲರಿಗೂ ಸ್ಥಾನವನ್ನು ಕೊಡುವ ಇವಳು ಕರುಣಾಮಯಿ ಎಂದೇ ಪ್ರಸಿದ್ಧಳಾದಳು. ಕರುನಾಡನ್ನೇ ಸ್ವರ್ಗವಾಗಿ ಸೃಷ್ಟಿಸಿರುವ ನಿನ್ನ ಮಡಿಲು ದೇವಲೋಕಕ್ಕಿಂತ ಮಿಗಿಲು. ಕವಿ ಸಂತರು ರಾಜರತ್ನರಿಗೆ ಜನ್ಮವನ್ನು ನೀಡಿರುವ ನಿನ್ನ ಹೊಗಳಲು ಪದಗಳು ಸಾಲುತ್ತಿಲ್ಲ. ನಿನ್ನ ಮಡಿಲಲ್ಲಿ ಜನಿಸಿದ ನಾನೇ ಧನ್ಯಳು, ನಾನೇ ಧನ್ಯಳು. ಕಾವೇರಿ ಸಹಬಾಳ್ವೆಯೇ ಎಲ್ಲರ ಗುರು.
ಹರಿಯುವಳಿಲಿ ಕಾವೇರಿ ಸಹಬಾಳ್ವೆ ಎಲ್ಲರ ಗುರಿ. ಮೊದಲ ಶಾಸನ ಹಲ್ಮಿಡಿ ಮಾಡುವುದು ಎಲ್ಲರಿಗೂ ಮೋಡಿ. 8 ಜ್ಞಾನಪೀಠ ಪ್ರಶಸ್ತಿಗಳ ನಂಟು ವಿಷಾದ ಜ್ಞಾನ ಇಲ್ಲಿ ಉಂಟು. 8 ಜ್ಞಾನಪೀಠ ಪ್ರಶಸ್ತಿಗಳ ನಂಟು ವಿಷಾದ ಜ್ಞಾನ ಇಲ್ಲಿ ಉಂಟು. ಬಾವುಟದಲ್ಲಿ ಬಣ್ಣ 2, ನಾಡಿನ ಕೀರ್ತಿ ಎಲ್ಲೆಡೆ ಹರಡು. ಕೇಳಲು ನುಡಿ ಕರ್ಣಾನಂದ ನನ್ನ ನಾಡು ಕರ್ನಾಟಕ. ಕೇಳಲು ನುಡಿ ಕರ್ಣಾನಂದ ನನ್ನ ನಾಡು ಕರ್ನಾಟಕ. ಬೆಳಗಲಿ ಕನ್ನಡ ಜ್ಯೋತಿ, ಹಬ್ಬಲಿ ಕನ್ನಡ ಕ್ರಾಂತಿ. ಇನ್ನೊಂದು ಕವನ. ಶೀರ್ಷಿಕೆ ಹೆಣ್ಣು. ಹೆಣ್ಣು ಅವಲೇ ಅಲ್ಲ ಸಬಲೆ, ಬಿಡಿಸಿ ಬಂಧನದ ಸಂಕೋರೆ. ಹೆಣ್ಣು ಅವಲೇ ಅಲ್ಲ ಸಬಲೆ, ಬಿಡಿಸಿ ಬಂಧನದ ಸಂಕೋರೆ. ಹರಡಲಿ ಸಂತೋಷದ ಅಲೆ, ಆಗಲಿ ಸಾಧನೆಗೆ ಆಕಾಶವೇ ಎಲೆ. ಬೆಳಗಲಿ ದೀಪದ ಮಾಲೆ, ಬತ್ತದಿರಲಿ ಉತ್ಸಾಹದ ಸೆಲೆ. ಬೆಳಗಲಿ ದೀಪದ ಮಾಲೆ, ಬತ್ತದಿರಲಿ ಉತ್ಸಾಹದ ಸೆಲೆ. ಮಾಡದಿರಿ ಇವಳನ್ನು ಯಾರು ಸೆರೆ, ಕಟ್ಟಲಾಗುತ್ತಿವಳ ಪ್ರೀತಿಗೆ ಬೆಲೆ. ಇರುವಳೆಲ್ಲೋ ಅಲ್ಲೇ ದೇವರ ನೆಲೆ, ಹೊರುಗಳು ಸಂಸಾರದ ಹೊರೆ. ಇರುವಳೆಲ್ಲೋ ಅಲ್ಲೇ ದೇವರ ನೆಲೆ, ಹೊರುಗಳು ಸಂಸಾರದ ಹೊರೆ. ಪ್ರೀತಿ ಪಾತ್ರರಿಗೆ ಇವಳೇ ಆಸರೆ, ಎಳೆಯದಿರಿ ಅವಮಾನದ ಬರೆ. ಕೊಲ್ಲದಿರಿ ಇವಳನ್ನು ಗರ್ಭದಲ್ಲೇ, ದಾಟಿ ಬರಲಿ ಕಟ್ಟುಪಾಡುಗಳ ಗೆರೆ. ಕೊಲ್ಲದಿರಿ ಇವಳನ್ನು ಗರ್ಭದಲ್ಲೇ, ದಾಟಿ ಬರಲಿ ಕಟ್ಟುಪಾಡುಗಳ ಗೆರೆ. ಸಾಧಿಸಲು ಗುರಿ ಸರಿಯಲಿದ್ದರೆ, ಆಗಲಿ ಎಲ್ಲರ ಮಾನವಿತಾರೆ. ಕೆಲವು ಚುಟುಕುಗಳು. ಶೀರ್ಷಿಕೆ ಕನಸು. ನಾನೊಂದು ಕನಸ ಕಂಡೆ, ತಿನ್ನುತ್ತಿದ್ದೆ ಚಕ್ಕುಲಿ ಉಂಡೆ. ನಾನೊಂದು ಕನಸ ಕಂಡೆ, ತಿನ್ನುತ್ತಿದ್ದೆ ಚಕ್ಕುಲಿ ಉಂಡೆ. ಕಣ್ಬಿಟ್ಟಾಗ ಕೈಯಲ್ಲಿತ್ತು ನನ್ನ ಅಕ್ಕನ ಮಂಡೆ. ಶೀರ್ಷಿಕೆ ಅಮ್ಮನ ನುಡಿ. ಅಮ್ಮನದು ಯಾವಾಗಲೂ ಒಂದೇ ನುಡಿ, ಹಾಕಬೇಡ ನೀನು ಜೀನ್ಸು ಮಿಡಿ. ಅಮ್ಮನದು ಯಾವಾಗಲೂ ಒಂದೇ ನುಡಿ, ಹಾಕಬೇಡ ನೀನು ಜೀನ್ಸು ಮಿಡಿ. ಆಯ್ತು ಬಿಡು ಹಾಕುವೆ ಎಂದು ಬರೀ ಚುಡಿ, ಮಾಡಬೇಡ ನೀನು ಸಿಡಿಮಿಡಿ. ಶೀರ್ಷಿಕೆ ಸಂಗೀತ. ಕಲಿಯಲು ಹೋದೆ ಸಂಗೀತ, ಅಲ್ಲಿ ಸಿಕ್ಕಳು ಗೀತ. ಕಲಿಯಲು ಹೋದೆ ಸಂಗೀತ, ಅಲ್ಲಿ ಸಿಕ್ಕಳು ಗೀತ. ಹಾಡಿದೆವು ಯುಗಳ ಗೀತ, ಮಾಡುತ್ತಿದ್ದೇನೆ ಈಗ ಭರತನಾಟ್ಯ. ನಮಸ್ಕಾರಗಳು. ನನ್ನ ಹೆಸರು ಸಿಂಧೂಕಿ. ನಾನು ಡಿಎಡ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಕರೋನ. ಚಿಕ್ಕ ಅಣುವಿನ ನರ್ತನಕ್ಕೆ ಬಲಿಯಾದ ಬಡ ಜೀವಿಗಳು, ಮುಗಿಯದ ಅಣುವಿನ ನರ್ತನವ ಕಂಡು ಮನಮುಲವು ವ್ಯಕ್ತಪಡುತ್ತಿದೆ. ಯಾರಿಗೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಪಾಪಿ ಕರೋನ ನೀಡಿದ ಯಾತನೆಗೆ ಬದುಕಿದ್ದು ನಡುಗುತ್ತಿದೆ ಬಡ ಜೀವಿಗಳು. ಅಪ್ಪನೆಂದರೂ ಇಲ್ಲ, ಅಮ್ಮನೆಂದರೂ ಇಲ್ಲ, ಅಣ್ಣನೆಂದರೂ ಇಲ್ಲ, ಅಕ್ಕನೆಂದರೂ ಇಲ್ಲ. ಮುಟ್ಟಲಾಗದೆ ಅಪ್ಪಿಕೊಳ್ಳಲಾಗದೆ ಚುಂಬಿಸಲಾಗದೆ ಕಂಬನಿ ಹಿಡಿಯುತ್ತಿದೆ ಮುಗ್ಧ ಜೀವಿಗಳು. ಬಡವನೆನ್ನದೆ ಸಿರಿವಂತನೆನ್ನದೆ ಪಾಪಿ ಅಣುವಿನ ಅಟ್ಟಹಾಸವು ಮುನ್ನುಗ್ಗುತ್ತಿರಲು ನರಕ ಯಾತನೆ ಅನುಭವಿಸುತ್ತಿವೆ. ಜಾತಿ ಭೇದವ ಮರೆತು ಒಂದಾಗಿ ಎಲ್ಲರೂ ದಿಟ್ಟತನದ ಹೆಜ್ಜೆಯನ್ನಿಟ್ಟು ಓಡಿಸೋಣ ಕರೋನ. ನನ್ನ ಮತ್ತೊಂದು ಕವನ ಯೋಧ. ಭಾರತಾಂಬೆಯ ರಕ್ಷಣೆ ನನ್ನದೆಂದು ಪಣವದನ್ನು ಪ್ರತಿಜ್ಞಿಸಿ ದೇಶ ಕಾಯಲು ಹೊರಟ ಯೋಧನೆ. ಸಂಸಾರ ಎಂಬ ಬಂಡಿಯನ್ನು ಬದಿಗೊತ್ತಿ ತಂದೆ ತಾಯಿಯಲ್ಲಿ ನನ್ನನ್ನು ಹರಿಸಿ ಎಂದು ನಿನ್ನ ಬದುಕನ್ನು ಬಿಟ್ಟು ರಕ್ಷಣೆ ನನ್ನ ಧರ್ಮ ಎಂದೆ. ಚಳಿ ಮಳೆ ಎನ್ನದೆ ರಾತ್ರಿ ಹಗಲೆಂದರೆ ಕಣ್ಣಿಗೆ ನಿದ್ದೆ ಇಲ್ಲದೆ ಗಡಿಯಲ್ಲಿ ದೇಶ ಕಾಯಲು ನಿಂತೆ. ಯುದ್ಧ ಭೂಮಿಯಲ್ಲಿ ರಕ್ತದೊಡಗಿ ಹರಿದರೂ ನಿನ್ನ ಪ್ರಾಣವು ಲೆಕ್ಕಿಸದೆ ಶತ್ರುಗಳಿಗೆ ಕಿಂಚಿತ್ತು ಭೂಮಿ ಬಿಟ್ಟುಕೊಡಲಿಲ್ಲ. ದುಷ್ಟ ಪಾಪಿಗಳ ಸಂಹರಿಸುತ್ತಾ ದಿಟ್ಟ ಹೆಜ್ಜೆಯನ್ನಿಟ್ಟು ಜೈ ಹಿಂದ್ ಘೋಷಣೆಯ ಮುಳುಗಿಸಿ ಪ್ರಾಣವ ತೆತ್ತನೆಗೆ ಹುತಾತ್ಮನೆಂದರು. ಇಲ್ಲಿ ನಿನ್ನ ವೃತ್ತಗಳು ಕಂಬನಿ ಬೀರುತ್ತಾ ಹೆಮ್ಮೆ ಪಡುತ್ತಿದ್ದರು. ಇಡೀ ದೇಶದ ಮತ್ತೆ ಹುಟ್ಟಿ ಬಾತೀರ ಎಂದು ಪ್ರಾರ್ಥಿಸುತ್ತಿದೆ. ನಿನ್ನ ನೆರಳಲ್ಲಿ ನಾವು ಬದುಕುವೆವು. ನಿನ್ನ ದೇಶ ಪ್ರೇಮದ ಸೇವೆಗೆ ನಮಗೊಂದು ಬೆಳಕುಡಿಗೆ ಸೆಳೆಯುವುದು. ಮನಸ್ಸು ಬಿಚ್ಚಿ ನೀ ಮಾತಾಡು ಮನಸ್ಸೆ, ಮನಸ್ಸಿಗೂ ಮನಸ್ಸಿದೆ ಎಂದು ತೋರಿಸಿಕೊಡು ಈ ಜಗತ್ತು. ಮನಸ್ಸಲ್ಲಿ ಬಚ್ಚಿಟ್ಟ ಮಾತು ನೀ ಹೇಳು ಮನಸ್ಸೆ, ಮನಸ್ಸಲ್ಲಿರುವ ನೋವನ್ನು ನೀ ಹಾಕು ಹೊರಗೆ. ಮನದಲ್ಲಿರುವ ನೋವಿನಿಂದ ನೀ ಕುಗ್ಗುವೆ ಏಕೆ ಮನಸ್ಸೆ, ನೊಂದ ಮನಸ್ಸಿಗೂ ನೀ ನಗುವುದ ಕಲಿಸಿಕೊಡೆ ಕೂಸೆ. ಮನಸ್ಸಿಲ್ಲದ ಮನಸ್ಸಲ್ಲಿ ನೀ ಏಕೆ ನಗುವೆ ಮನಸ್ಸೆ, ಮನಸ್ಸಾರೆ ನೀ ನಕ್ಕಾಗ ನಿನಗೆ ಕಾಣಿಸುವುದು ಸುಂದರ ಜಗವೇ. ನೊಂದ ಮನಸ್ಸಿಗೂ ನೀ ಪಾಠವ ಕಲಿಸು ಮನಸ್ಸೆ, ಮನಸ್ಸಿನ ನೋವು ಹೊರಹಾಕಿ ನೀ ಸಾಗು ಮುಂದಕ್ಕೆ. ಮನಸ್ಸು ಮಾತಾಡಿದಾಗ. ಧನ್ಯವಾದಗಳು. ಪೂಜ್ಯ ಕನ್ನಡಿಗರಿಗೆ ಈ ನಿಮ್ಮ ಪ್ರೀತಿಯ ಮಧುಸೂದನ ಮಾಡುವ ನಮಸ್ಕಾರಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ನನ್ನ ಕವನದ ಶೀರ್ಷಿಕೆ ಜೀವನ. ಏಳು ಬೀಳೆ ಜೀವನ, ಬಿದ್ದು ಎದ್ದರೇನೆ ಅದು ಪಾವನ. ಏಳು ಬೀಳೆ ಜೀವನ, ಬಿದ್ದು ಎದ್ದರೇನೆ ಅದು ಪಾವನ. ಬಿದ್ದಾಗ ಕುಗ್ಗದಿರು, ಎದ್ದಾಗ ಅಳುಕದಿರು, ಎದ್ದು ಬಿದ್ದು ಮುನ್ನುಗ್ಗುತ್ತಿರು. ಬಿದ್ದಾಗ ಕುಗ್ಗದಿರು, ಎದ್ದಾಗ ಅಳುಕದಿರು, ಎದ್ದು ಬಿದ್ದು ಮುನ್ನುಗ್ಗುತ್ತಿರು. ಬಿದ್ದಾಗ ನಗುವರು, ಏಳಬೇಕೆಂದಾಗ ತುಳಿಯಲೆತ್ತಿಸುವರು. ಬಿದ್ದಾಗ ನಗುವರು, ಏಳಬೇಕೆಂದಾಗ ತುಳಿಯಲೆತ್ತಿಸುವರು. ಎದ್ದಾಗ ಅಳುಕಿಸುವರು, ಎದ್ದು ಸಾಧಿಸಿದಾಗ ಕೊರಗುವರು. ಎದ್ದಾಗ ಅಳುಕಿಸುವರು, ಎದ್ದು ಸಾಧಿಸಿದಾಗ ಕೊರಗುವರು. ಏಳು ಬೀಳುಗಳೇ ಸಾಧನೆಗೆ ಮಾರ್ಗ, ಸಾಧನೆಯ ಪುಟಗಳಲ್ಲಿರಲಿ ನಿನ್ನ ಪರ್ವ. ಏಳು ಬೀಳುಗಳೇ ಸಾಧನೆಗೆ ಮಾರ್ಗ, ಸಾಧನೆಯ ಪುಟಗಳಲ್ಲಿರಲಿ ನಿನ್ನ ಪರ್ವ. ಸದಾ ಮಾಡುತ್ತಿರು ನಿನ್ನ ಕರ್ಮ, ಆಗ ಹರಿದಾಡುವುದು ನಿನ್ನ ಗರ್ವ. ಸದಾ ಮಾಡುತ್ತಿರು ನಿನ್ನ ಕರ್ಮ, ಆಗ ಹರಿದಾಡುವುದು ನಿನ್ನ ಗರ್ವ. ನೀ ಬಿಟ್ಟು ಬಿಡು ನಿನ್ನ ದರ್ಪ, ಆಪತ್ತಿನಲ್ಲಿ ಕಾಪಾಡುವುದು ನಿನ್ನ ಧರ್ಮ. ನೀ ಬಿಟ್ಟು ಬಿಡು ನಿನ್ನ ಕರ್ಮ, ಆಪತ್ತಿನಲ್ಲಿ ಕಾಪಾಡುವುದು ನಿನ್ನ ಧರ್ಮ. ನಿನ್ನದಾಗುವುದು ಸರ್ವ, ಇದೇ ಜೀವನದ ಮಹಾಮರ್ಮ. ಅರಂಕುಶಂ ಮಿಟ್ಟೋಡ ನುಡಿಯುವುದೆನ್ನಮ್ಮನ ಕನ್ನಡ ಕನ್ನಡ. ಸರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಭುವನೇಶ್ವರಿ ಪದ ಪೂಜಿಸಿ ಹೇಳುವೆ ಸಿರಿಗನ್ನಡವರ ಚರಿತೆಯನ್ನು. ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು, ಕೇಳಿರಿ ನಾಡಿನ ಸೊಬಗನ್ನು. ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದರು ವರಬಸವಾಸಿಯಲಿ. ತದನಂತರ ಚಾಳುಕ್ಯರ ಆಳಿಕೆ ವೀರತಾಣ ಬಾದಾಮಿಯಲಿ, ವೀರತಾಣ ಬಾದಾಮಿಯಲಿ. ನಾಡಿನ ಹೆಮ್ಮೆಯ ಗಂಗಾ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ, ವಿಜಯನಗರ ಸಿರಿ ಕೆಳದಿಯ ವೈಭವ. ಕನ್ನಡ ಮಾತೆಯ ನಿಜ ಗರಿಮೆ, ಕನ್ನಡ ಮಾತೆಯ ನಿಜ ಗರಿಮೆ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ. ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ, ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಯುದ್ಧಲಿ ಆಂಗ್ಲರನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ದ್ರೋಹಕ್ಕೆ ಸೆರೆಯಾಗುತ್ತ ದಿನವನು ದೂಡಿದಳವಳು ಜೈಲಿನಲ್ಲಿ, ದೂಡಿದಳವಳು ಜೈಲಿನಲ್ಲಿ.
ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ. ಹಾಗಾದರೆ ಅಮ್ಮ ಎಂದರೆ ಯಾರು ಎನ್ನುವಿರಾ? ಚಿಂತೆಯೇ ಬೇಡ. ನೋವಿದ್ದರೂ ನಗಿಸುವವಳು, ಹಸಿವಿಲ್ಲದಿದ್ದರೂ ತಿನ್ನಿಸುವವಳು. ಅಮ್ಮ ಒಂದರ ಪ್ರಕೃತಿಯಂತೆ ನನಗೆ ಸೊಬಗು ನೀಡುವಳು. ಅಮ್ಮ ಒಂದರ ಚಂದಿರನಂತೆ ಅವಳ ಹೊಳಪನ್ನು ನಮಗೆ ನೀಡುವಳು. ಅವಳ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ. ಅವಳು ಬರೆದಷ್ಟು ಮುಗಿಯದ ಕವಿತೆ. ಅವಳಿಗಂತೂ ಹೋಲಿಕೆ ಇದ್ದರೆ ಅವಳೇ ನನ್ನ ದೇವತೆ. 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಒಂದು ಸಣ್ಣ ಕವನ, ಒಂದು ಸೂರ್ಯ ಮತ್ತು ಸೂರ್ಯಕಾಂತಿ ಹೂವಿನ ಒಂದು ಅನ್ಯೋನ್ಯ ಸಂಬಂಧ. ಹೇಗೆ ನಮ್ಮ ಪ್ರಕೃತಿಯಲ್ಲಿ ಸೂರ್ಯಕಾಂತಿ ಹೂವು ಮತ್ತು ಸೂರ್ಯ ಹೇಗೆ ಸಂಬಂಧ ಇದೆ, ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆ ಸೂರ್ಯಕಾಂತಿ ಹೂವು ತಿರುಗುತ್ತೆ. ಓಕೆ, ಅದೇ ರೀತಿ ಒಂದು ಸಂಬಂಧದ ಮೇಲೆ ಒಂದು ಕವನವನ್ನು ವಾಚನ ಮಾಡಲಿದ್ದೇನೆ. ಫಸ್ಟು ಸೂರ್ಯಕಾಂತಿ ಹೂವು ಸೂರ್ಯನಿಗೆ ಹೇಳುವಂಥ ಒಂದು ಮಾತುಗಳು. ಕಣ್ಣು ಮುಚ್ಚಾಲೆ ಹಾಡೋಣ ಎಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಓದೆಯಲ್ಲ. ಕಣ್ಣು ಮುಚ್ಚಾಲೆ ಆಡೋಣ ಎಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಓದೆಯಲ್ಲ. ಕಣ್ಣು ಮುಚ್ಚಾಲೆ ಆಡುತ್ತಾ ಆಡುತ್ತಾ ನೀನೇ ಕಾಣೆಯಾದೆಯಲ್ಲ. ಕಣ್ಣು ಮುಚ್ಚಾಲೆ ಆಡುತ್ತಾ ಆಡುತ್ತಾ ನೀನೇ ಕಾಣೆಯಾದೆಯಲ್ಲ. ಈ ನಮ್ಮ ತೋಟದಲ್ಲಿ ಎಲ್ಲಿ ಹುಡುಕಲಿ ನಿನ್ನನ್ನು, ಈ ನಮ್ಮ ತೋಟದಲ್ಲಿ ಎಲ್ಲಿ ಹುಡುಕಲಿ ನಿನ್ನನ್ನು. ಸೂರ್ಯನ ಹಾದಿಯನ್ನೇ ನೋಡುವ ನಾವು ಎಂದು ಮುಖಾಮುಖಿಯಾಗುವುದು. ಸೂರ್ಯನ ಹಾದಿಯನ್ನೇ ನೋಡುವ ನಾವು ಎಂದು ಮುಖಾಮುಖಿಯಾಗುವುದು. ಈಗ ಸೂರ್ಯ ಹೇಳ್ತಾನೆ ಸೂರ್ಯಕಾಂತಿ ಹೂವಿಗೆ, ಓ ಸೂರ್ಯಕಾಂತಿ ಎಲ್ಲಿರುವೆ ನೀನು, ಎಲ್ಲಿರುವೆ ನೀನು ಈ ಪ್ರೀತಿಯ ಅಂಗಳದಲ್ಲಿ. ಓ ಸೂರ್ಯಕಾಂತಿ ಎಲ್ಲಿರುವೆ ನೀನು ಈ ಪ್ರೀತಿಯ ಅಂಗಳದಲ್ಲಿ. ಒಮ್ಮೆ ತಿರುಗಿ ನೋಡುವೆಯ ನನ್ನನ್ನು, ಒಮ್ಮೆ ತಿರುಗಿ ನೋಡುವೆಯ ನನ್ನನ್ನು. ನಾನಿರುವೆ ನಿನಗಾಗಿ ಇಲ್ಲೇ ಇನ್ನು, ನಾನಿರುವೆ ನಿನಗಾಗಿ ಇಲ್ಲೇ ಇನ್ನು. ಇದೊಂದು ಸಣ್ಣ ಕವನವನ್ನು ವಾಚನ ಮಾಡಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನನ್ನೋಡು ಕಸ್ತೂರಿ ನನ್ನೊಳಗೆ ಕಾವೇರಿ. ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಳೆ ನಂಜಿ. ಕನ್ನಡ ನೀರು ಕನ್ನಡ ಉಸಿರು ಕಾವೇರಿ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಮಲ್ಲಿಗೆ ಹೂಗ ಮಾತಂದ ಭಾಷೆ ಕಾಣೆ ನಮ್ಮದು. ಕೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋಲಾಡು ನನ್ನದು. ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ. ಅಂಗಾಣಿಯು ಕನ್ನಡದ ಕಿಂಗಿಮವೆ ಕೇಳುತ್ತೆ. ಎಲ್ಲರೂ ನಮ್ಮೋರೆ ಅನ್ನೋದು ನಮ್ಮೂರೇ. ಕರುಣೇನ ತೋರೋರೆ ಕರುನಾಡು ಅಂತಾರೆ.
ಮಾತು ತಾಯಿ ಕನೇನಂಜಿ. ಈಗ ಕವಿತೆಯ ಶೀರ್ಷಿಕೆ ವಾತಾವರಣ ಅಂತಾರೆ. ವಾತಾವರಣ ಒಂದು 3 ಕವಿತೆಗಳನ್ನ ಬರೆದಿದ್ವಿ. ಅದು ಈ ವಾತಾವರಣದನ್ನೇ ಬಂದಿರೋಂಥದ್ದು ನಿಮ್ಮ ಮುಂದೆ ವಾಚನ ಮಾಡೋದಕ್ಕೆ ಇಷ್ಟಪಡ್ತೀನಿ. ವಾತಾವರಣ. ಸೂರ್ಯನ ಕಿರಣದ ಬಿಸಿ ಇಲ್ಲ, ಗುಡುಗು ಇಲ್ಲ, ಮಳೆಯೂ ಇಲ್ಲ, ಭೂಮಿಯ ನಪ್ಪಿದ ಮೋಡದ ಮರೆಯಲ್ಲಿ ಇಣುಕುವ ಕಣ್ಣು, ಆದರೂ ಅವನ ಸುಳಿವಿಲ್ಲ. ಅಂದರೆ ಈ ಮೊನ್ನೆಯಿಂದ ಬಿಸಿಲು ಏನು ಇರಲಿಲ್ಲ, ಬರೀ ಮಳೆ ಮೋಡ ಇದ್ದಿದ್ದರಿಂದ ಸೂರ್ಯನ ಕಿರಣದ ಬಿಸಿ ಇಲ್ಲ, ಗುಡುಗು ಇಲ್ಲ, ಮಳೆಯೂ ಇಲ್ಲ, ಭೂಮಿಯ ನಪ್ಪಿದ ಮೋಡದ ಮರೆಯಲ್ಲಿ ಇಣುಕುವ ಕಣ್ಣು, ಆದರೂ ಅವನ ಸುಳಿವಿಲ್ಲ. ಅಂದರೆ ಸೂರ್ಯನ ಸುಳಿವಿಲ್ಲ ಅಂತ ವಾತಾವರಣ ಚೇಂಜ್ ಆಗಿತ್ತು. ಇವತ್ತಿನ ವಾತಾವರಣ ಚೇಂಜ್ ಆಗಿರೋದಕ್ಕೆ ಇನ್ನೊಂದು ಕಾರಣ ಇದೆ. ಪ್ರತಿದಿನವೂ ಬಿಡದಂತೆ ಮಳೆ ಮೋಡಗಳ ತೊಳಲಾಟ, ಕಾಲಿಗಂಟುವ ಕೆಸರು, ಗೆದ್ದಲಿಡಿದ ಮರದ ಕಾಂಡಗಳು, ಕರೋನಾದಿಂದ ಮನೆಯೊಳಗೆ ಮುದುಡಿ ಕುಳಿತು ತಲೆಯೊಳಗೆ ಹೊಕ್ಕಂತಹ ಕೆಲ ಗ್ರಹಗಳು, ಇಂದು ಇವೆಲ್ಲಕ್ಕೂ ನಾಂದಿ ಮಾಡುವ ಸುಮಧುರ ಕ್ಷಣಗಳ ಆಗಮನ, ಸೂರ್ಯ ರಶ್ಮಿಯ ಒಗಲಾಟ. ಇದು ಪ್ರತಿದಿನವೂ ಬಿಡದಂತೆ ಮಳೆ ಮೋಡಗಳ ತೊಳಲಾಟ, ಕಾಲಿಗಂಟುವ ಕೆಸರು, ಗೆದ್ದಲಿಡಿದ ಮರದ ಕಾಂಡಗಳು, ಕೊರೋನಾದಿಂದ ಮನೆಯೊಳಗೆ ಮುದುಡಿ ಕುಳಿತು ತಲೆಯೊಳಗೆ ಹೊಕ್ಕಂತಹ ಕೆಲ ಗ್ರಹಗಳು. ಮನೆಯೊಳಗೆ ಇದ್ದು ಬೇಜಾರಾಗಿರುವಂಥದ್ದು. ಇಂದು ಇವೆಲ್ಲಕ್ಕೂ ನಾಂದಿ ಹಾಡುವ ಸುಮಧುರ ಕ್ಷಣಗಳ ಆಗಮನ, ಸೂರ್ಯ ರಶ್ಮಿಯ ಓಲಾಟ. ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ವಿ. ಇನ್ನೊಂದು ನಿನ್ನೆ ಮೀಟಿಂಗ್ ಆದ್ಮೇಲೆ ಬಂದಂತ ಒಂದು ಅನುಭವ. ಯಾಕೆಂದ್ರೆ ಸರ್ದು ಮಕ್ಕಳನ್ನ ಪ್ರೀತಿಯಿಂದನೇ ಗೆಲ್ಲಬೇಕು, ದೇಶದಿಂದ ಅಥವಾ ಏನಾದ್ರು ಗೆಲ್ಲಕ್ಕಾಗಲ್ಲ. ಪ್ರೀತಿಯಿಂದ ಏನಾದ್ರು ಸಾಧ್ಯ ಆಗಕ್ಕೆ ಪ್ರೀತಿ ಅಂತ. ಪ್ರೀತಿ 2-3 ಲೈನ್ ಇದೆ ಅಷ್ಟೇನೆ, ಇದು ಗೊತ್ತಿದೆ ಎಲ್ಲರಿಗೂ. ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸಬೇಕು, ಆಗ ಕಲ್ಲು ಬಂಡೆಯೂ ಕೂಡ ಬಂದು ಮುತ್ತಿಬಹುದು. ಅಂದ್ರೆ ನಾವು ಪ್ರೀತಿಯಿಂದ ನಾವು ಏನೇ ಹೇಳಕ್ ಹೋದ್ರು ಸಹ ಅದರಿಂದ ಕಲ್ಲು ಬಂಡೆ ಆಗಿದ್ರು ಸಹ ಅದು ಕರಗಿ ಅದಕ್ಕೆ ನಮಗೆ ಸ್ಪಂದಿಸುತ್ತೆ. ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸಬೇಕು, ಆಗ ಕಲ್ಲು ಬಂಡೆಯೂ ಕೂಡ ಮುತ್ತಿಪ್ಪುದು. ಅಂದ್ರೆ ಮುತ್ತಿಕ್ಕುವಂಥದ್ದು. ಕನಸಿನ ನಾಡು ಕರುನಾಡು, ಭಾರತ ದೇಶದ ಒಲವಿನ ಬೀಡು, ವನಗಳ ಸಿರಿ ಮಲೆನಾಡು, ಜೋಗದ ಜರಿ ನೋಡು, ದಾರಿ ತೋರುವ ತವರೂರು, ವಿಶ್ವದಾತೆಯ ಸಿರಿನಾಡು, ತುಂಗೆ ಕಾವೇರಿ ಹರಿವ ನಾಡು, ಕಸ್ತೂರಿ ನಮ್ಮ ನಾಡು, ಕಲ್ಮಶವಿಲ್ಲದ ಮನಸ್ಸಿನ ಊರು, ಮತಭೇದಗಳಿಲ್ಲದ ಈ ಊರು, ಈ ನಾಡಿಗೆ ಕೀರ್ತಿ ಹಲವಾರು, ರನ್ನ ಪಂಪರ ಕಾವ್ಯದ ಬೀಡು, ಪಂಚಲಿಂಗಗಳ ದರ್ಶನ ಮಾಡು, ಬೇಲೂರು ಹಳೆಬೀಡಿನ ದೇಗುಲ ನೋಡು, ಕನ್ನಡ ಮಣ್ಣಿನ ರೈತರ ನಾಡು, ಮಮತೆಗೆ ಇದು ಸಿರಿನಾಡು. ಧನ್ಯವಾದಗಳು. ಮನೆ ಮುಂದೆ ಹಾಕೋದು ರಂಗೋಲಿ, ಮನೆ ಮುಂದೆ ಹಾಕೋದು ರಂಗೋಲಿ, ಮೈಮನ ತಂಪು ಮಾಡೋದು ತಂಗಾಳಿ, ಭಯಪಡಿಸುವುದು ನಾಗವಲ್ಲಿ, ಆದರೆ ನಮ್ಮನೇಲಿ ಸಿಗೋದು ಬಿಸಿ ಬಿಸಿ ಕಾಫಿ ತಗೊಳ್ಳಿ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಕಾಫಿ ಕುರಿತ ನನ್ನ ಇನ್ನೊಂದು ಚುಟುಕು ಕೇಳಿ. ಫೇಸ್ಬುಕ್ನಲ್ಲಿ ಲೈಕ್ ಮಾಡಿ, ವಾಟ್ಸ್ಆ್ಯಪ್ನಲ್ಲಿ ಚಾಟ್ ಮಾಡಿ, ಫೇಸ್ಬುಕ್ನಲ್ಲಿ ಲೈಕ್ ಮಾಡಿ, ವಾಟ್ಸ್ಆ್ಯಪ್ನಲ್ಲಿ ಚಾಟ್ ಮಾಡಿ, ಕೊನೆಗೂ ಮದುವೆ ಆದ ಗುದ್ದಯ್ಯ. ಡೌನ್ಲೋಡ್ ಮಾಡಿಕೊಂಡ ಮಕ್ಕಳ ಹೆಸರು ಏನಂತ? ನೆಟ್ವರ್ಕ್ ರಾಜ ದೂತನಮ್ಮ. ಹಿಂದೆ ನೋಡಿ, ನಾನು ಮಾಡಲಾಗದ್ದನ್ನು ನೀನು ಮಾಡಲಾರೆ ಎಂಬುದು ದಡ್ಡತನ, ನೀನು ಮಾಡಲಾಗದ್ದನ್ನು ನಾನು ಮಾಡಲಾರೆ ಎಂಬುದು ಮನಸ್ಸಿನ ಬಡತನ. ಧನ್ಯವಾದಗಳು. ನಮ್ಮ ನಾಡು ಕರುನಾಡು, ಕಾಮನ ಬಿಲ್ಲನ್ನು ಕಾಣುವ ಕವಿಗಳ ಬೀಡು, ಕಪ್ಪು ಮಣ್ಣಿನ ನಾಡು, ಹಸಿರು ವನಗಳ ತಂಪು ನದಿಗಳ ಸುಂದರ ಬೀಡು, ಎಲ್ಲೆಲ್ಲೂ ಹಸಿರು ಅದೇ ನಮ್ಮ ಉಸಿರು, ಪರಬೇಡ ಹೊರಬೇಡ ಅನ್ಯ ಭಾಷೆಯೂ ಬೇಡ, ಬಾಳು ನೀ ವೀರ ಕನ್ನಡಿಗನಾಗಿ. ಕರುನಾಡು ಎಂದರೆ ಮಮತೆಯ ಮತ್ತು ಸಮಾನತೆಯ ಹಂಗಳ, ಕನ್ನಡಾಂಬೆಯ ಮಡಿಲಿಗೆ ಮಿಗಿಲಾದ ಸ್ವರ್ಗವೆಲ್ಲಿ, ಕನ್ನಡಾಂಬೆಯ ಮಡಿಲಿಗೆ ಮಿಗಿಲಾದ ಸ್ವರ್ಗವೆಲ್ಲಿ, ಅವಳ ಮಡಿಲಲ್ಲಿ ಮಡಿದಾಗ ಸಿಗುವ ಮುಕ್ತಿ ಇನ್ನೆಲ್ಲಿ, ಅವಳ ಮಡಿಲಲ್ಲಿ ಮಡಿದಾಗ ಸಿಗುವ ಮುಕ್ತಿ ಇನ್ನೆಲ್ಲಿ.
ಕನ್ನಡವ ಬೆಳೆಸೋಣ, ಕನ್ನಡಾಂಬೆಗೆ ನಮಿಸೋಣ, ಎಲ್ಲೆಲ್ಲೂ ಕನ್ನಡದ ಕಂಪನ್ನು ಹರಡೋಣ, ಎಲ್ಲೆಲ್ಲೂ ಕನ್ನಡದ ಕಂಪನ್ನು ಹರಡೋಣ. ಧನ್ಯವಾದಗಳು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಅದರಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಸ ಮನುಸ ಕೀಳ್ಯಾವುದು ಮೇಲ್ಯಾವುದು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಅದರಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಸ ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಅದರಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಸ ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ.
ಇದುವರೆಗೆ ಕವನ ವಾಚನ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ಗಳನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಹುಟ್ಟಿದರೆ ಕನ್ನಡ ನಾಡು ಮೆಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹುಟ್ಟಿ ಸಾಯುವ ಹಾಡು ಮನುಸ ಮನುಸ ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದೋ ಚಪಾತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಡು ಮನುಸ ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ ಚಪಾತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಡು ಮನುಸ ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಸರ್ ನಮಸ್ತೆ. ನಮ್ಮ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಇದರ ಪ್ರಯುಕ್ತ ತಮ್ಮ ಒಂದೆರಡು ಹಿತನುಡಿಗಳನ್ನು ಹೇಳಿ. ಪ್ರಿಯ ಬಂಧುಗಳೇ, ನಾಗಾರ್ಜುನ ಪದವಿ ಪೂರ್ವ ಕಾಲೇಜು ಇವತ್ತು ಆಯೋಜಿಸಿದಂಥ 65ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಭಾಳ ಯಶಸ್ವಿಯಾಗಿ ಜರುಗಿದೆ. ನನಗೆ ನನ್ನ ಮಾತಿಗಿಂತ ಮುಖ್ಯವಾಗಿ ನಾಗಾರ್ಜುನ ಕಾಲೇಜಿನಲ್ಲಿ ಕನ್ನಡದ ವಾತಾವರಣ ಈ ರೀತಿ ಇರುತ್ತಾ ಅಂತ ನಾನು ಖಂಡಿತವಾಗಿ ನಾನು ಭಾವಿಸಿರಲಿಲ್ಲ. ಜನ ಕಡಿಮೆ ಇದ್ರಿ ಅನ್ನೋದನ್ನು ಬಿಟ್ಟರೆ, ಅಂದರೆ ಎಲ್ಲ ಮೇಷ್ಟ್ರುಗಳು ಇದ್ದರು. ಮಕ್ಕಳುಗಳು ಇಂಥ ಕೊರೋನಾ ಕಾಲದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹಾಡಾಡಿದರು, ಕವಿತೆನ ವಾಚನ ಮಾಡಿದರು, ನೃತ್ಯ ಮಾಡಿದರು. ಕೊನೆ ಎಲ್ಲರೂ ಅಧ್ಯಾಪಕರು, ವಿದ್ಯಾರ್ಥಿಗಳು ಅಂತ ಅನ್ನೋ ಭೇದ ಭಾವ ಇಲ್ಲದೆ ಕನ್ನಡವನ್ನು, ರಾಜ್ಯೋತ್ಸವವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ. ಎಲ್ಲ ಸಂಸ್ಥೆಗಳಲ್ಲೂ ಕನ್ನಡ ನಾಡಿನಲ್ಲಿ, ವಿಶೇಷವಾಗಿ ಬೆಂಗಳೂರಂಥ ನಗರದಲ್ಲಿ
ಈ ಥರದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರೆ ಇದನ್ನು ವೇದಿಕೆಯಾಗಿ ಇಟ್ಕೊಂಡು ಇಂಥ ಸಂಸ್ಥೆಯ ಕಾರ್ಯಕ್ರಮ ಈ ಥರ ಮೇಷ್ಟ್ರುಗಳು ಕನ್ನಡದಲ್ಲಿ ಕಾರ್ಯಕ್ರಮ ಮಾಡ್ಬೋದು, ಮಕ್ಕಳಲ್ಲಿ ಉತ್ತೇಜನ ನೀಡ್ಬೋದು, ನಾವೆಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡಿ ಕಲಿಬೇಕಾಗಿದೆ ಬೇರೆಯವರು. ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಾಗಾರ್ಜುನ ಪದವಿ ಪೂರ್ವ ಕಾಲೇಜು ತುಂಬ ಚೆನ್ನಾಗಿ ವಿಶೇಷವಾಗಿ ಎಲ್ಲ ಕನ್ನಡದ ಅಧ್ಯಾಪಕರು ಎಲ್ಲ ಮೇಷ್ಟ್ರುಗಳನ್ನ ಜೊತೆಗೆ ಸೇರಿಸ್ಕೊಂಡು ಪ್ರಾಂಶುಪಾಲರನ್ನ, ನಿರ್ದೇಶಕರನ್ನು, ವಿಶೇಷವಾಗಿ ಪ್ರಾಂಶುಪಾಲರು ಪ್ರೊಫೆಸರ್ ನಂಜುಂಡಪ್ಪ ಸರ್, ಮನೋಹರ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕನ್ನಡದ ಎಲ್ಲ ಅಧ್ಯಾಪಕರು ಮತ್ತು ಇಲ್ಲಿನ ಎಲ್ಲ ಉಪನ್ಯಾಸಕ ಬಂಧುಗಳು ಕನ್ನಡದ ವಾತಾವರಣವನ್ನು ಖಂಡಿತವಾಗಿ ಚೆನ್ನಾಗಿ ನಿರ್ಮಾಣ ಮಾಡಿದಿರಿ. ಯಾರೆಲ್ಲೂ ಕೂಡ ಯಾವ ಬೇರೆ ಭಾಷೆಯನ್ನು ಮಾತಾಡದೇ ಅಷ್ಟು ಚೆನ್ನಾಗಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ದೀರಾ. ಇಂಥ ಕಾರ್ಯಕ್ರಮ ನಿರಂತರ ನೋಡ್ಕೊಂಡು ಹೋಗಲಿ. ಕನ್ನಡಕ್ಕೆ ಯಾವುದೇ ರೀತಿ ಧಕ್ಕೆ ಇಲ್ಲ. ಸಾಗರದ ಆಚೆಗೂ ಕನ್ನಡ ಅಕ್ಕ ಸಮ್ಮೇಳನ ಮಾಡ್ತಿದ್ದಾರೆ ಅಮೆರಿಕದಲ್ಲಿ, ದುಬೈನಲ್ಲಿ ಕನ್ನಡವನ್ನು ಸಂಘಟನೆ ಕಟ್ಕೊಂಡು ಇಲ್ಲಿಂದ ಹೋಗಲ್ಲ ಕನ್ನಡವನ್ನು ಅವರು ಕಲಿಸ್ತಿದ್ದಾರೆ. ಜಪಾನಿಯರು ಬಂದು ಇಲ್ಲಿ ಕನ್ನಡದ ಮೇಡಮ್ ನಮ್ಮ ಈ ಮುಂದಿನ ಸಾರಿಗೆ ಹೇಳಿದ್ರು ನಮ್ಮ ಬಸವರಾಜ್ ಅವರು, ಮುಂದಿನ ಸಾರಿಗೆ ಕನ್ನಡದಲ್ಲೇ ಹಾಡನ್ನು ಹಾಡ್ತಾರೆ ತುಂಬ ಸೊಗಸಾಗಿ ಅಂತೇಳಿ. ಹಾಗಾಗಿ ತುಂಬ ಚೆನ್ನಾದ ವಾತಾವರಣವನ್ನು ನಿರ್ಮಾಣ ಮಾಡಿದಿರಿ. ನಾಗಾರ್ಜುನ ಕಾಲೇಜಿನ ಇಂಥ ಸಾಂಸ್ಕೃತಿಕ ವಾತಾವರಣ ತುಂಬ ಚೆನ್ನಾಗಿ ನಡೆದಿದೆ. ಶುಭವಾಗಲಿ, ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಎಲ್ಲರೂ ಕನ್ನಡಿಗರಾಗಿ ಎಲ್ಲರೂ ಕನ್ನಡತನವನ್ನು ಕಟ್ಟೋಣ, ಬೆಳೆಸೋಣ, ಎಲ್ಲರ ಭಾಷಿಕರ ಜೊತೆ ನಾವು ಬದುಕೋಣ, ಚೆನ್ನಾಗಿರಲಿ ಅಂತೇಳಿ ಶುಭ ಹಾರೈಸ್ತೀನಿ. ನಮಸ್ಕಾರ. ನಮ್ಮ ಕಾಲೇಜಿನ ಸಂಸ್ಕೃತ ಉಪನ್ಯಾಸಕರು ರಂಜಿತ್ ಭಟ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ನೋಡಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಹಿತನುಡಿಗಳನ್ನ ಹೇಳ್ತೀರಾ ಸರ್? ನಮ್ಮ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಆಚರಣೆಗೊಂಡಿದೆ. ವಿಶೇಷವಾಗಿ ರಾಜ್ಯೋತ್ಸವ ಜೊತೆಗೆ ಯುವ ಕವಿಗಳ ಸಮ್ಮೇಳನ ಅಂತ ಹೇಳ್ಬೋದು. ಯುವ ಕವಿಗಳ ಸಮ್ಮೇಳನ, ಇವತ್ತು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಕವನಗಳನ್ನು ತುಂಬ ನೋಡ್ತೀವಿ. ನಮ್ಮ ಕಾಲೇಜಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಎಷ್ಟರ ಮಟ್ಟಿಗೆ ಕವನದ ಒಂದು ಒಳ್ಳೆಯಾದಂತಹ ಪಾಂಡಿತ್ಯ ಇದೆ ಅಂತ ಹೇಳಿ ನಾವು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿಟ್ಟುಕೊಂಡು ನಾವು ಇವತ್ತು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಯಿತು. ಇಂಥ ಕಾರ್ಯಕ್ರಮ ಕಾಲೇಜಿನಲ್ಲಿ ಮಾಡಿದ್ರಿಂದ ಕಾಲೇಜಲ್ಲಿರುವಂತಹ ವಿದ್ಯಾರ್ಥಿಗಳ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯವು ಅಥವಾ ಅವರ ಕಲೆ, ಅವರ ಒಂದು ವಿದ್ಯಾವಂತಿಕೆಯ ಪ್ರದರ್ಶನ ಈ ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳಿಗೊಂದು ಅವಕಾಶ ಕೊಟ್ಟುವ ರೀತಿಯಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ನಿಮಿತ್ತವಾಗಿ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿತ್ಯ ನಿರಂತರ ಆಗ್ತಾ ಇದ್ದರೆ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಈ ರೀತಿಯ ಒಂದು ಒಳ್ಳೆಯ ಟ್ಯಾಲೆಂಟ್ ಏನಿದೆ ಅದು ಹೊರಗೆ ತರುವಂತಹ ಪ್ರಯತ್ನವೂ ಕೂಡ ಇಲ್ಲಿ ಆಗ್ತಾ ಇದೆ. ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಒಳ್ಳೆ ರೀತಿಯಾದಂತಹ ಸಂತೋಷದ ಸಂಭ್ರಮದ ವಾತಾವರಣ ಇವತ್ತು ಕಾಲೇಜಿನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಇನ್ನು ಮುಂದಕ್ಕೂ ಕನ್ನಡದ ರಕ್ಷಣೆಯನ್ನು, ಕನ್ನಡದ ಪರಿಪಾಲನೆಯನ್ನು, ಕನ್ನಡ ತಾಯಿಯ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ತಾಯಿ ಭುವನೇಶ್ವರಿ ನಮಗೆಲ್ಲರಿಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನ ಅನಿಸಿಕೆ. ಧನ್ಯವಾದ ಸರ್. ನಮಸ್ತೆ. ನಮ್ಮ ಕಾಲೇಜಿನಲ್ಲಿ ಇವತ್ತು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ರೂಪಿತವಾಗಬೇಕು ಅಂತಂದರೆ ತಮ್ಮ ಒಂದು ಮಾರ್ಗದರ್ಶನ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ಆಯೋಜನೆಗೆ ನೀವೇ ಕಾರಣಕರ್ತರು. ಹಾಗಾಗಿ ಈ ಕಾರ್ಯಕ್ರಮದ ಒಂದು ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳಿ. ಸೊ ನೀವು ಹೇಳಿದಾಗೆ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಬರೋದಕ್ಕೆ ನಾನು ಕಾರಣಕರ್ತ ಖಂಡಿತ ಅಲ್ಲ. ನಿಮ್ಮಲ್ಲಿರ್ತಕ್ಕಂಥ ಸ್ಪಿರಿಟ್ ಒಂದು ಅದ್ಭುತವಾದ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇರ್ತಕ್ಕಂಥ ಉತ್ಸಾಹ, ಆಮೇಲೆ ಎಲ್ಲ ಟೀಮ್ ವರ್ಕು, ಎಂಟೈರ್ ಕನ್ನಡ ಡಿಪಾರ್ಟ್ಮೆಂಟ್, ಎಂಟೈರ್ ಸ್ಟಾಫ್ ಎಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಹಬ್ಬನ ಸೆಲೆಬ್ರೇಟ್ ಮಾಡಬೇಕಾದ್ರೆ ಆ ಕಡೆ ಕವಿತೆ ವಾಚನ ಮಾಡ್ತಕ್ಕಂಥದ್ದು, ಜೊತೆಗೆ ನೃತ್ಯ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಮತ್ತು ಸ್ಟಾಫು ಎಲ್ಲರೂ ಜೊತೆ ಕೂಡಿ ಒಂದು ಈ ಕೊರೋನಾ ಟೈಮಲ್ಲಿ ಎಲ್ಲರ ಮನಸ್ಥಿತಿ ಹೇಗಿತ್ತಪ್ಪ ಅಂತಂದರೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲ ಗೂಡಾಗಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಸಮಥಿಂಗ್ ಏನಾದರೂ ಕೂಡ ಅವರ ಎಕ್ಸ್ಪ್ಲೋರ್ ಆಗೋಕ್ಕೆ ಒಂದು ಅವಕಾಶ ಆಗಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಕನ್ನಡ ರಾಜ್ಯೋತ್ಸವ ರಿಯಲಿ ಅದ್ಭುತವಾಗಿ ಬಿಂಬಿತ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಆಲ್ ಅವರ್ ಸ್ಟಾಫ್. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕೆಂತಂದರೆ ಈ ರೀತಿಯಾಗಿ ಎಲ್ಲರೂ ಒಟ್ಟುಗೂಡಿ ಒಂದು ಹಬ್ಬ ಸೆಲೆಬ್ರೇಟ್ ಮಾಡೋದು ಇಲ್ಲಿ ತುಂಬ ಹರ್ಷದಾಯಕವಾಗಿರ್ತಕ್ಕಂಥ ವಿಷಯ. ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ. ಬರೋ ವರ್ಷಗಳಲ್ಲಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳು ಮಾಡಿ ಕನ್ನಡ ನಿರಂತರವಾಗಿ ನಡೆಯಬೇಕು, ಉಳಿಬೇಕು, ಬೆಳಿಬೇಕು ಅಂತಂದರೆ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾ ನಾವು ಕನ್ನಡನ ಬೆಳೆಸೋಣ, ಉಳಿಸೋಣ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆಸೋಕೆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜಿಸೋಕ್ಕೆ ಕಾರಣಕರ್ತರು ನಮ್ಮ ಶ್ರೀಮತಿ ನಂದಿನಿ ಮೇಡಮ್ ಅವರು ಕೂಡ. ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಹಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ತುಂಬ ಸಂಭ್ರಮದಿಂದನೇ ಆಚರಿಸ್ತಿದ್ವಿ. ಈ ವರ್ಷ ಕೋವಿಡ್-19 ಇರೋದ್ರಿಂದ
ಯಾವ ರೀತಿ ಆಗುತ್ತೋ ಅನ್ನುವಂಥ ಆತಂಕ ಇತ್ತು. ಆದರೆ ನಮ್ಮ ಪ್ರಾಂಶುಪಾಲರು ನಮ್ಮ ಎದುರಲ್ಲಿ ನಿಂತು, ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಈ ಕಾರ್ಯಕ್ರಮ ಬರುತ್ತೆ, ಮಾಡಿ, ನಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ವಿ. ಬಟ್ ಸರ್ ಯಾವಾಗ ನಮಗೆ ಹುರಿದುಂಬಿಸಿದ್ರು, ಆಗ ನಾನು ಅಷ್ಟೇ ಊರಿಗೆ ಹೋಗಿದ್ದೆ ಯಾವುದೋ ಒಂದು ಸೆರೆಮನಿಗೋಸ್ಕರ. ಆ ಸಂದರ್ಭದಲ್ಲಿ ನನ್ನನ್ನು ಅಲ್ಲಿ ಬಸವರಾಜ್ ಸರ್ ಅಲ್ಲಿಂದ ಕರೆಸ್ಕೊಂಡ್ರು. 2 ದಿನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೀವಿ ಅಂತ ನಂಬಿಕೆ ಇದೆ. ಇದು ಎಲ್ಲರಿಗೂ ಕೂಡ ತಲುಪುತ್ತೆ ಅಂತೇಳಿ ನನ್ನ ಭಾವನೆ. ಜೈ ಕರ್ನಾಟಕ.